ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಈ ವ್ಲಾಗ್ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮಗೆ ಟ್ರೈನ್ ಬಂದು ಸಂಜೆ 5 o'clock ಹೋಗಿದೆ. ಇವತ್ತು ನಾವು 5 o'clock ಇಲ್ಲಿಂದ ಹತ್ತಿದ್ರೆ, ಮೈಸೂರಿಂದ ಹತ್ತಿದ್ರೆ ನಾವು ನೆಕ್ಸ್ಟ್ ಅಂದರೆ ವೆನಸ್ಡೇ midnight 3:30ಗೆ ಅಲ್ಲಿ ಹೋಗಿ ತಲುಪ್ತೀವಿ. ಈ ಥರ ಟ್ರೈನ್ ಟೈಮಿಂಗ್ಸ್ ಇದೆ. ಮತ್ತು ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ನಾವು ರೂಮ್ ಹೆಂಗೆ ಬುಕ್ ಮಾಡಿಕೊಂಡು ಮತ್ತು ಟ್ರೈನ್ ಎಲ್ಲ ಹೆಂಗೆ ಸಿಕ್ತು, ಎಷ್ಟು ದಿನದ ಮುಂಚೆ ನಾವು ಬುಕ್ ಮಾಡಬೇಕು ಟ್ರೈನ್ಗೆಲ್ಲ ಅಂದ್ಬಿಟ್ಟು ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಈ ವ್ಲಾಗಲ್ಲಿ ನಾವು ಹೇಗೆ ಹೋಗ್ತೀವಿ, ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಎಷ್ಟೋ ವರ್ಷದ ಕನಸು ನಂದು. ಬಟ್ ಏನೋ ಅದೇನೋ ಅಂತಾರಲ್ಲ, ಟೈಮ್ ಬರಬೇಕು, ಕಾಲ ಕೂಡಿ ಬರಬೇಕು ಅಂತ ಅಂತಾರಲ್ಲ, ಹಾಗೇನೆ ಯಾವಾಗ ರಾಯರು ಕರ್ಸ್ಕೊತಾರೆ ನಾವು ಆವಾಗಲೇ ಹೋಗಬೇಕು ಅಲ್ಲಿಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ದಿನಕ್ಕೋಸ್ಕರ ನಾನು ಎಷ್ಟೋ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಎಷ್ಟೋ ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ದೆ ಹೋಗಬೇಕು ಅಂತ. ಸೊ ಇನ್ನೂ ಬಟ್ಟೆ ಏನೂ ಹಾಕ್ಕೊಂಡಿಲ್ಲ, ಕಿಟ್ಗೆ ಏನೂ ಮಾಡಿಲ್ಲ. ಬೇಗ ಬೇಗ ಹೋಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ನಾನು ಇನ್ನೂ ಫ್ರೆಶಪ್ ಆಗಬೇಕು. ಫ್ರೆಶಪ್ ಆಗಿ ದೇವ್ರಿಗೆಲ್ಲ ಕೈ ಮುಗಿದು, ಮತ್ತು ನಮ್ಮ ಕೂಕುಗೆ ಸ್ವಲ್ಪ ಅವಳಿಗೆ ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬರಬೇಕು. ನಮ್ಮ ತಾತ ನೋಡ್ಕೋತಾರೆ ಮನೇಲಿ. ಅವಳನ್ನ ನಾವು ಈಗ ಕರ್ಕೊ ಹೋಗೋದಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬಜೆಟ್ ಕಡಿಮೆ ಇದೆ ನಮ್ಮದು. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ಅವಳನ್ನ ಕರ್ಕೊಂಡು ಹೋಗ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಡಾಗ್ಸ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಾವು ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಏನಂದರೆ, ಡಾಗ್ಸ್ ಜೊತೆ ಒಬ್ಬರು ಡಾಗ್ ಜೊತೆ ಹೋಗ್ಬೇಕಂತ ಹೇಳಿದ್ರೆ ಒಬ್ರು ನಾವು AC ಕೋಚಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ, ಇಲ್ಲಿ ಇಬ್ರು ಟ್ರಾವೆಲ್ ಮಾಡಬೇಕಾಗುತ್ತೆ. ಪರ್ ಪರ್ಸನ್ಸ್ ಡಾಗ್ ಎಲ್ಲ ಸೇರಿ ಮೇ ಬಿ 1000 rupees ಆಗ್ಬೋದು, ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮುಂದೆಗಡೆ ಟ್ರೈನ್ ಹೋಗಿ ಮುಂದೆ ಇರುತ್ತೆ ನೋಡಿ, ಅಲ್ಲಿ ಡಾಗ್ನ ಬಿಡಬೇಕಾಗುತ್ತೆ. ಬಟ್ ನಮ್ಗೆ ಆ ಥರ ಎಲ್ಲ ಒಂಥರ ಅನಿಸುತ್ತೆ. ಯಾಕಂದರೆ ಒಂದು 3 to 4 hours ಆದರೆ ಹೆಂಗೂ ಬಿಟ್ಬಿಡ್ಬೋದು. ಒನ್ ಡೇ ಅವಳು ಅಲ್ಲೇ ಇರ್ತಾಳೆ ಅಂದರೆ ಅವ್ರು ಹೆಂಗೆ ನೋಡ್ಕೋತಾರೋ ಏನೋ ಅನ್ನೋದಿರುತ್ತೆ. ಚೆನ್ನಾಗೇ ನೋಡ್ಕೋತಾರೆ, ಬಟ್ ಆದರೂ ನಮ್ಮ ಮನಸ್ಸು ಕೇಳೋದಿಲ್ಲ. ಸೊ ಅದಕ್ಕೆ ಈ ಟೈಮ್ ನಮ್ಮ ತಾತನೂ ಮನೇಲೇ ಇದ್ದಾರೆ, ತಾತಂಗೂ ರಜಾ ಹಾಕ್ಸ್ಬಿಟ್ಟು ಮನೇಲೇ ಇರ್ತಿದ್ದೀವಿ. ಸೊ ಆ ಕಾರಣದಿಂದ ಕೂಕು ಈಗ ನಮ್ಮ ಜೊತೆ ಬರ್ತಾ ಇಲ್ಲ, ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ, ಎಲ್ಲನೂ ತೋರಿಸ್ತೀನಿ. ಸೊ ತಡ ಮಾಡಿದೆ, ಬೇಗ ಬೇಗ ಹೋಗಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಣ. ಆ್ಯಂಡ್ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿದಾರಂತೆ, ಎಲ್ಲರೂ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಬಟ್ ಈ ವ್ಲಾಗಲ್ಲಿ ಆಗದೆ ಇದ್ದರೂ ಪಾರ್ಟ್ 2 ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದರೆ, ಇದೇ ವ್ಲಾಗಲ್ಲಿ ಎಲ್ಲನೂ ಹೇಳಿಬಿಟ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಆ ಕಾರಣದಿಂದ ಎಲ್ಲ ಎದ್ದಿದ್ದೀವಿ. ಈಗ ಟೈಮ್ ಆಗಲೇ 8:30 ಆಗಿದೆ. ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ನಮ್ಮಮ್ಮ ನನಗೆ ಬ್ಲೌಸ್ ಹೊಲ್ಕೊಡ್ತಾ ಇದ್ರು, ನಂದು ಸ್ಯಾರಿ ಸ್ಟಿಚ್ ಮಾಡ್ತಾಯಿದ್ರು. ಆ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು ನೆನ್ನೆ ಮಲ್ಕೊಳ್ಳೋದು. ಈಗ 8:30 ಆಗಿದೆ, ಎದ್ದಿದ್ದೀವಿ. ಎದ್ದು ನಾಷ್ಟ ಎಲ್ಲ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು, ದೇವ್ರ ದೀಪ ಎಲ್ಲ ಹಚ್ಚಿ, ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಹೋಗಬೇಕು. ಸೊ ಏನೇನು ಮಾಡ್ತೀನಿ, ನಮ್ಮ ದಿನ ಹೆಂಗಿರುತ್ತೆ ಇವತ್ತು, ಹೆಂಗೆ ಹೋಗ್ತೀವಿ ಏನು ಅಂದ್ಬಿಟ್ಟು ಎಲ್ಲನೂ ನಾನು ತಿಳಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ನಮ್ಮ ಕುಕುಮ ಇಲ್ಲೇ ಬಂದು ಮಲ್ಕೊಂಡಿದ್ದಾಳೆ. ನಾನು ವ್ಲಾಗ್ ಮಾಡ್ತಾ ಇದ್ದೆ. ಕುಕು, ಬೇಜಾರು ಮಾಡ್ಕೋಬಾರ್ದು. ಮಮ್ಮು ತಿನ್ಕೋಬೇಕು ನೀವು. ಮಮ್ಮು ಎಲ್ಲ ಕರೆಕ್ಟಾಗಿ ತಿನ್ನಬೇಕು, ಬಿಸ್ಕೆಟ್ಸ್ ಎಲ್ಲ ತಿನ್ನಬೇಕು, ಆಯ್ತಮ್ಮ? ನಾವು ಬಂದ್ಬಿಡ್ತೀವಿ, ರಾಘವೇಂದ್ರ ಸ್ವಾಮಿನ ನೋಡ್ಕೊಂಡು ಬಂದ್ಬಿಡ್ತೀವಿ. ನಿನ್ನ ಜೊತೆ ಇಲ್ಲೇ ರಾಯರು ಇರ್ತಾರೆ, ಆಯ್ತಾ? ಆಯ್ತಾ? ತಾತನೂ ಇರುತ್ತಲ್ಲ, ಆಯ್ತಾ? ಬಂಗಾರ ಇದು, ಬಂಗಾರ ಇದು. ತಾತ ಕೂತವ್ರೆ, ಅವ್ರಿಗೆ ಹುಷಾರಿಲ್ಲ. ಇಲ್ಲಿ ನಮ್ಮಮ್ಮ ಏನು ಮಾಡ್ತಾ ಇದ್ಯಾ? ಪಾತ್ರೆ ಕಾಣಿಸ್ತಾ ಇಲ್ವಾ? ನಿಮ್ದು ಅದೇ ಕೆಲಸ ಅಲ್ವಾ ಯಾವಾಗಲೂ? ಫಸ್ಟ್ ನಿಮಿಷ ಮೇಲೆ ತಗೊಬಂದು ಕಡಿ ಕಳಿಸು. ಏನೋ ತಲೆಗೆ ಹಾಕೊಳಕ್ಕೆ ನಿಂತದೆ ಪೌಡ್ರನ್ನ. ತರ್ತಾರೆ. ನಮ್ಮ ಮನೇಲಿ ಇವತ್ತು ಇಲ್ಲಿ ನೋಡಿ ಎಷ್ಟು ದಪ್ಪ ಮಾವನೇನು ಅಂತ ಅಂದ್ಬಿಟ್ಟು, ಅಂದರೆ ಇಷ್ಟು ದಪ್ಪ ನನ್ನ ಕೈ ಇಷ್ಟು ದಪ್ಪ ಇದೆ. ಇನ್ನೂ ದಪ್ಪ ಬರುತ್ತಂತ ನನಗೆ ಗೊತ್ತಿಲ್ಲ. ಇಷ್ಟು ದಪ್ಪ ಇಟ್ಕೊಂಡ್ರೆ ಚೆನ್ನಾಗಿದೆ. ಕಟ್ ಮಾಡ್ಕೊಂಡು ತಿನ್ಬೇಕಿದ್ನ. ಇಲ್ಲ ಅಲ್ಲೇ ಅವಳೆ ನೋಡಿ. 9 o'clock ಆಗಿದೆ. ಈಗ ಏನು ಹೇಳಿ ಅಪ್ಪ? ಯಾರಿಗೆ ಅಂದರೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅವ್ರಿಗೆ, ಯೂಟ್ಯೂಬ್ಗೆ ಹಾಕೋಕ್ಕೆ. ಅವರು ಇಲ್ಲಿ ದಾರಿ ತಪ್ಪಿದ ಮಗ ಫಿಲಮ್ ಹಾಕವ್ರೆ, ಅದನ್ನ ನೋಡ್ಕೊಂಡು ಕೂತವ್ರೆ. ನೋಡಿ, ನಮ್ಮ ಅಕ್ಕ ಬೆಳಿಗ್ಗೆ ಮುದ್ದೆ ಮಾಡ್ತಾವಳೆ.
ಮಾವಿನ ಹಣ್ಣು ಏನಕ್ಕೆ ಅಂದ್ರೆ ನಾವ್ ನೆನೆ ಮೊಸಪ್ ಸಾಂಬಾರ್ ಮಾಡಿದ್ವಾ ಇಲ್ಲಿ, ಆ ಮೊಸಪ್ ಸಾಂಬಾರು ಮಿಕ್ಕೋಬಿಡುತ್ತೆ. ಆಮೇಲೆ ನಮ್ ತಾತಂಗ್ ಬೇರೆ ಸಾಂಬಾರ್ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು, ಸೊ ಸುಮ್ನೆ ಚೆಲ್ಲದ್ಕಿಂತ ಮುದ್ದೆ ಮಾಡ್ಕೊಂಡು ಎಲ್ಲರೂ ಟಿಫನ್ ಮಾಡ್ಕೊಬಿಡುದು. ಆಮೇಲೆ ಅನ್ಕೋತೀರ ಅಲ್ವಾ ಎಲ್ಲರೂ ಬೆಳಗ್ಗೆನೆ ಏನಿದು ಮುದ್ದೆ ಅಂತ. ನಮ್ಮ ಮನೇಲಿ ಯಾವಾಗ್ಲೂ ಹಿಂಗೇನೆ, ಯಾವಾಗ್ಲೂ ಅಂತ ಏನಿಲ್ಲ, ಬ್ರೇಕ್ಫಾಸ್ಟ್ ಮಾಡಕ್ಕೆ ಟೈಮ್ ಇಲ್ಲ ಮತ್ತೆ ಬೇಜಾರ್ ಆಗ್ತಾ ಇರುತ್ತೆ ಅನ್ನೋ ಟೈಮಲ್ಲಿ ಹಿಂಗ್ ಮುದ್ದೆ ಮಾಡಿ ತಿನ್ಬಿಟ್ರೆ ಚೆನ್ನಾಗಿರುತ್ತೆ. ನಾನೇ ತಿನ್ನಲ್ಲ ಫಸ್ಟ್ ಆಫ್ ಆಲ್, ನನ್ಗೆ ಅದೇನೋ ಮೂಡ್ ಬಂದಾಗ ಒಂದೊಂದ್ಸಲಿ ತಿಂತೀನಿ ಹೊರತು ಒಂದೊಂದ್ಸಲಿ ತಿನ್ನಲ್ಲ. ನಮ್ಮ ಅಮ್ಮನ ನೋಡ್ಕೊ ಬನ್ನಿ ಏನ್ ಮಾಡ್ತಾವ್ರೆ ಅಂತ. ಕೂಕು ಊಟ ಮಾಡ್ತಾಳೆ ಅಮ್ಮ. ನಮ್ಮಮ್ಮ ಮೆಹಂದಿ ಹಾಕತೈತೆ, ಅಜ್ಜಿ ಹಾಕ್ಬಿಟ್ಟೈತೆ ನಮ್ಮಮ್ಮ. ಯಾರ ಅಜ್ಜಿ ಅಂತ ಕಾಣಿಸೋದ? ಅಜ್ಜಿನೇ ನ್ಯಾಚುರಲ್, ಅವಳಿಗೂ ಬರುತ್ತೆ ಬಿಳಿ ಕೂದಲು ಎಲ್ಲ. ಅಲ್ಲಿ ಯಾರಿಗೂ ಬರಲ್ಲ, ನಮಗೆ ಇಲ್ಲ ಇಷ್ಟು ಮುಂದೆ ಎಲ್ಲ ಬಂದಿಲ್ಲ ಅಮ್ಮ. ನೀವೇ ಅಂತಾಳಲ್ಲ ನಳಿನ ಅಜ್ಜಿ. ಬ್ರೌನ್ ಹಾಕೊಂಡು ಮಾಡ್ರನ್ ಅಜ್ಜಿ ನಾನು ಇವಾಗ. ಓ, ಮಂತ್ರಾಲಯಕ್ಕೆ ಹೋಗೋದು ತುಂಬಾ ಖುಷಿ ಆಗ್ತಿದೆ ಅಲ್ವಾ ನಿಮ್ಗೆ? ಈ ಕಡೆ ತಿಳಿ ಕಳ್ಬೇಕು. ತುಂಬಾ ಖುಷಿ ಆಯ್ತೈತೆ. ನಾವು ಎಷ್ಟೊಂದ್ ಸತಿ ಪ್ಲಾನ್ ಮಾಡಿದ್ದು ಹೋದ ವರ್ಷದಲ್ಲಿ, ಹೋಗಕ್ಕಾಗ್ದೆ ನಮ್ಮಮ್ಮ ಬಿಡು ಇನ್ನೊಂದ್ಸತಿ ಹೋಗೋದ ಅಂತ ಅನ್ಕೊಂಡು ಅಮೌಂಟ್ ಇಲ್ದೇನೆ ಆದ್ರೂ ಈ ಸತಿ ಅದೇನೋ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನಿಲ್ಲ, ಅದು ರಾಯರ ಕೃಪೆ ಇರಬೇಕು ಕರ್ಸ್ಕೊಳಕ್ಕೆ ಬರ್ಲಿಕ್ಕೆ. ಸುಮ್ನೆ ಹೋಗ್ಬಿಡೋದಲ್ಲ ಅದು. ಅದು ಈಗ ರಾಯರೇ ಕರ್ಸ್ಕೋಬೇಕು ಅದನ್ನ ನಮ್ನ. ಅದು ಈಗ ಋಣ ಬರ್ತಾ ಇದೆ ಹೋಗ್ಲಿಕ್ಕೆ. ಮಂತ್ರಾಲಯ ಬರ್ತಾ ಇದೀವಿ ಇವತ್ತು ಸಾಯಂಕಾಲ. ಮತ್ತೆ ಬ್ಲೌಸು ಹೊಲಿಬೇಕು, ಹೊಡೆದು ಸ್ಟಿಚ್ ಮಾಡಬೇಕು. ನೆನೆ ನೈಟು 11:30 ತನಕ ಮಾಡಿದೆ, ಆಗಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಈಗ ಎದ್ದೀನಿ ಸ್ವಲ್ಪ ಮಾಡಿ ಅಲ್ಲಿ ಊರಿಗೆ ಹೋಗಿ ಸ್ವಲ್ಪ ಫೈನಲ್ ಲುಕ್ ಆದ್ಮೇಲೆ ತೋರಿಸ್ತೀವಿ ನಮ್ಮಮ್ಮ ಯಾವ ರೀತಿ ಬ್ಲೌಸ್ ಹೊಲ್ದಿದ್ದಾರೆ, ಯಾವ ಡಿಸೈನ್ ಅಂತ. ಇಲ್ಲಿ ನಮ್ಮ ಅಕ್ಕ ಏನೋ ಮಾಡ್ತಿದ್ದಾಳೆ. ಇಲ್ಲಿ ನಮ್ ದೊಡ್ಡಮ್ಮ ಒಂದು ರೆಸಿಪಿ ತೋರಿಸ್ಕೊಟ್ಟಿದ್ರು. ಇದು ಬಂದ್ ದೋಸೆ ಅಂತ ಹೇಳ್ಬಿಟ್ಟು, ಇದನ್ನ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವ ರೀತಿ ಏನಾಗ್ತದೆ ಅದನ್ನ ಹೇಳು ಅಷ್ಟೇನಾ. ಯಾವ ರೀತಿ ಮಾಡೋದಂತ, ರವೆ ಮೊಸರು ಎಲ್ಲ ಕಲ್ಸ್ಕೊಂಡ್ ಮಾಡೋದಿದು. ನಾನು ಇನ್ನೊಂದು ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಆಯ್ತಾ. ಈಗ ಇದು ನಾನು ನನ್ನ ತಂಗಿ ಮುದ್ದೆ ತಿನ್ನಲ್ಲ ಅಲ್ವಾ, ಸೊ ಆ ಕಾರಣದಿಂದ ನಾವಿಲ್ಲಿ ದೋಸೆನ ಮಾಡ್ಕೋತಾ ಇದೀವಿ ಅಷ್ಟೇ, ಇನ್ನೇನು ಇಲ್ಲ. ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ದೋಸೆಗೆ ಚಿಕನ್ ಅಥವಾ ಬೋಟಿ ಗೊಜ್ಜೇನಾರ ಇದ್ರೆ ಅಂತೂ ಮಸ್ತ್ ಆಗಿರುತ್ತೆ. ತಿನ್ನಂಗಿಲ್ಲ ನಾವು, ಯಾಕಂದ್ರೆ ಮಂತ್ರಾಲಯಕ್ಕೆ ಹೋಗ್ತಿದೀವಲ್ಲ, ಇವತ್ತು ಮಂಗಳವಾರ ಆದ್ರೂ ತಿನ್ನಂಗಿಲ್ಲ. ಏನು ಮಾಡಕ್ಕಾಗಲ್ಲ. ಒಂದೆಲ್ಲ ಪ್ಲೇನ್ ಆಗಿ ತಿಂದ್ರೂ ಚೆನ್ನಾಗಿರುತ್ತೆ ಅದು. ಹಿಂಗೆ ಪ್ಲೇನ್ ಆಗಿ ತಿಂದ್ರು, ಯಾಕಂದ್ರೆ ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ರಾಡಿಶು ಎಲ್ಲಾನು ಹಾಕಿರ್ತೀವಿ ಅಲ್ಲ, ಅದಕ್ಕೋಸ್ಕರ ತರಕಾರಿ ಎಲ್ಲ ಇರುತ್ತಲ್ವಾ, ಸಕ್ಕದಾಗಿರುತ್ತೆ, ಚೆನ್ನಾಗಿರುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಬಿಸಿ ಬಿಸಿಲಂತೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈಗ ಇಲ್ಲಿ ನಾನು ಬಾತ್ ಮಾಡ್ತಾ ಇದ್ದೀನಿ. ತೆಂಗಿನಕಾಳು ತರಕಾರಿ ಎಲ್ಲ ಹಾಕಿ ಬಾತ್ ಮಾಡ್ತಾ ಇದ್ದೀನಿ ತಗೊಂಡು ಹೋಗ್ಲಿಕ್ಕೆ. ಮತ್ತೆ ಇನ್ನೊಂದು ಏನು ಗೊತ್ತಾ, ನಾವು ಟ್ರೈನಲ್ಲಿ ನಾವೆಲ್ಲೇ ಟ್ರಾವೆಲ್ ಮಾಡಿದ್ರು ಮನೇಲಿಂದನೇ ನಾವು ಊಟ ತೊಗೊಂಡು ಹೋಗ್ತೀವಿ. ಏನಕ್ಕಂತ ಅಂದರೆ ಅಲ್ಲಿ ಒಂದು ಊಟಕ್ಕೆ 50 ರೂಪಾಯಿ 60 ರೂಪಾಯಿ ಕೇಳ್ತಾರೆ. ನಾವಿಲ್ಲಿ 5 ಜನ ಹೋಗ್ತಾ ಇರೋದ್ರಿಂದ ಮಿನಿಮಮ್ ಜಾಸ್ತಿ ಆಗುತ್ತೆ. ಬೇರೆ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತೊಗೊಂಡೋಗಿರ್ತೀವಿ, ಅಲ್ಲೇ ತಿಂತಿರ್ತೀವಿ. ಊಟ ಮಾತ್ರ ನಾವಂತೂ ಟ್ರೈನಲ್ಲಿ ತೊಗೊಳೋದಿಲ್ಲ, ಯಾಕಂದರೆ ಚೆನ್ನಾಗೂ ಮಾಡಿರೋದಿಲ್ಲ ಅವರು. ಆ ಕಾರಣದಿಂದ ನಾವು ಮನೇಲಿ ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಈಗ ಅದೇ ಹೇಳ್ದಂಗೆ ನಾನು ಸ್ವಲ್ಪ ಸಿಟಿಗೆ ಹೋಗಬೇಕು. ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಕೂಕು ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬರ್ತೀನಿ. ಟೈಮ್ ಆಗಲೇ 12 ಆಗಿದೆ. ಅಂದರೆ ಈಗಲೇ ಏನು ಕೂಕ್ಸ್ ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಮಿಕ್ಸ್ ಮಾಡಿರ್ತೀನಿ. ಆಮೇಲೆ ಅಕ್ಕಿ ಹಾಕ್ಬಿಟ್ಟು ಒಟ್ಟಿಗೆ ಕೂಗಿಸ್ತೀನಿ. ನಾವು ಹೋಗೋದು ಇನ್ನೊಂದು 1 hour ಅನ್ನಂಗೆ 3 o'clock ಹಾಕ್ಬಿಟ್ಟು ಕೂಗಿಸ್ಬಿಡ್ತೀನಿ ಅಷ್ಟೇ. ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ. ಇನ್ನೂ ಮಾಡಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದೆ, ಎಲ್ಲ ಮುಗೀತು. ನಾನಿನ್ನೂ ಫ್ರೆಶ್ ಆಗಿಲ್ಲ, ನನ್ನ ತಂಗಿ ಹೋಗಿದ್ದಾಳೆ. ನಾನು ಸಿಟಿಗೆ ಹೋಗಿದ್ದು ಬಂದಮೇಲೆ ಫ್ರೆಶ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಾನು ಪಿಕ್ ಮಾಡಕ್ಕೆ ರಾಹುಲ್ ಬಂದವಳೆ. ಮಕ್ಕ ನೋಡಿ, ಮಕ್ಕ ಸಿಂಡಿಸ್ಕೊಂಡು ಹೆಂಗೆ ಕೂತವ್ರೆ. ಏನಕ್ಕೆ ಗೊತ್ತಾ, ಲೇಟ್ ಆಗೋಯ್ತು, 12 o'clock ಆಗಿದೆಯಲ್ಲ, ಅದಕ್ಕೆ ಬರ್ರ ಅಂತ ಹೋಯ್ತವನೇ ಗಾಡಿ. ರಾಹುಲ್ ಏನು ಹೇಳ್ತೀಯ? ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ರಾಹುಲ್ ಅವರಮ್ಮ BJS ಕಾಲೇಜಲ್ಲಿ ವರ್ಕ್ ಮಾಡೋದು. ಸೊ ಅದರಿಂದ ಅವ್ರು ಬರೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೋ. ನೋಡಿದ್ರೆ ಆಗಲೇ ಮಳೆ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಕೂಕುಗೆ ಬಿಸ್ಕೆಟ್ಸ್ ಅಂತೂ ತೊಗೊಳಕ್ಕೆ ಆಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಕುವೆಂಪು ನಗರಲ್ಲಿ. ಅದಕ್ಕೆ ಅಲ್ಲೇ ಒಂದು ಮೆಡಿಕಲ್ ಶಾಪ್ ಹತ್ರ ನಿಂತಿದ್ದೋ. ಅವ್ರ ಅಮ್ಮ ಬರೋದಕ್ಕೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ನಾನು ಫ್ರೆಶಪ್ ಆಗಿ ರೆಡಿ ಆಗಾಯಿತು, ಪೂಜೆನೂ ಮಾಡಾಯಿತು. ಇಲ್ಲಿ ನಮ್ಮಮ್ಮನೂ ಕೂಡ ರೆಡಿಯಾಗಿದ್ದಾರೆ ನೋಡಿ.
ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡಿದ್ದೀನಿ. ಏನಕ್ಕಂದ್ರೆ ಈಗ ಹೋದ ತಕ್ಷಣ ಕೂತಿರ್ತೀವಿ ಸ್ವಲ್ಪ ಹೊತ್ತು, ಆಮೇಲೆ ಮಲ್ಕೊಬಿಡ್ತೀವಿ. ಏನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಒಂದು ಶಾರ್ಟ್ ಕುರ್ತಾ ಮತ್ತು ಒಂದು ಪ್ಯಾಂಟ್. ಮಿರರು ಸ್ವಲ್ಪ ಧೂಳಾಗ್ಬಿಟ್ಟಿದೆ. ಇಷ್ಟೇ. ಇಲ್ಲಿ ಇದು ನನ್ನ ಬ್ಯಾಗು, ಅದು ಅಮ್ಮನ ಬ್ಯಾಗು, ಅದು ತಂಗಿ ಬ್ಯಾಗು ಎಲ್ಲ ಒಂದೊಂದು ಬ್ಯಾಗ್ ಹಾಕೋಬಿಟ್ಟಿದ್ದೀವಿ. ಇದು ಅಲ್ಲಿ ಏನಾದರೂ ಕ್ಯಾರಿ ಮಾಡೋದಕ್ಕೆ, ಫೋನ್ ಕ್ಯಾರಿ ಮಾಡೋದಕ್ಕೆ ಬೇಕಾಗುತ್ತಲ್ವ, ಅದಕ್ಕೋಸ್ಕರ. ಇಲ್ಲಿ ನಮ್ಮ ಕೂಕುಮ ನಾವು ಹೋಗ್ತಿದ್ದೀವಿ ಅಂತ ಬೇಜಾರು ಮಾಡ್ಕೊಂಡು ಮಲ್ಗೋಳೆ. ಬಂದ್ಬಿಡ್ತೀವಿ ಬಂಗಾರ, ಆಯಿತಾ? ಬಾಯ್ ಬಾಯ್. ಇಲ್ಲಿ ಊಟ ತೊಗೊಂಡಿದ್ದೀವಿ. ಒಂದು ದೊಡ್ಡ ಕ್ಯಾನ್ಗೆ ನೀರು ಹಾಕ್ಕೊಂಡು ಇಟ್ಕೊಂಡು ಇಲ್ಲಿ ಊಟ ಎಲ್ಲ ತೊಗೊಂಡಿದ್ದೀವಿ. ಬಾಯ್. ಹುಷಾರು ನಮ್ಮ ಕೂಕೋ, ನೀನು ಹುಷಾರು. ಹಾಂ ಬಾಯ್. ಹಾಂ ಹುಷಾರಾಗಿ ನೋಡ್ಕೊಳ್ಳ. ಟೈಮ್ ಬಂದು ಈಗ ಇದು 10 minutes ಫಾಸ್ಟ್ ಇದೆ. ಸೊ 4:15 ಟೈಮ್ ಆಗಿದೆ. ನಾವು ಅಲ್ಲೋಗಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿದೆ ಏನು ಅಂತ ಕೇಳಿಕೊಂಡು ಟ್ರೈನ್ನ ಅಲ್ಲೋಗಿ ಕೂತಿರ್ತೀವಿ. ಯಾಕಂದರೆ ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ಒಂದು 5-10 ನಿಮಿಷ ಇಲ್ಲ ಹಾಫ್ ಆನ್ ಅವರೇ ಬೇಗ ಇರಬೇಕು. ಅದಕ್ಕೋಸ್ಕರ ಟ್ರೈನ್ ನಮಗೆ ಕಾಯಲ್ಲ, ನಾವು ಟ್ರೈನಿಗೆ ಕಾಯಬೇಕು. ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ರೆಡಿ ಆಯಿತು. ಈಗ ಮನೆಯಿಂದ ಹೊರಡ್ತೀನಿ. ವ್ಲಾಗಿಗೆ ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನಾನು, ಅಮ್ಮ, ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಾಯಿದ್ದೋ. ಏನಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೋ ಅಂದರೆ ರಾಹುಲ್ ಮತ್ತು ಅವ್ರ ಅಮ್ಮ ಬರೋದು ಲೇಟ್ ಆಯಿತು. ಸೊ ಇಬ್ಬರು ಬಂದರೆ ಬೇಗ 2 ಗಾಡಿ ಇದೆ ಅಲ್ವಾ, ಒಟ್ಟಿಗೆ ಪಾರ್ಕ್ ಮಾಡಿಬಿಡೋದ. ಒಂದೊಂದು ಗಾಡಿ ಒಂದೊಂದು ಕಡೆ ನಿಲ್ಲಿಸಿದ್ರೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಒಟ್ಟಿಗೆ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೋ. ಸೊ ಅವರು ಬಂದರು. ಬಂದ ತಕ್ಷಣ ಪಟ ಅಂತ ಹತ್ಕೊಂಡು, ನಮ್ಮದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ. ಸೊ ಅದಕ್ಕೆ ಆ ಕಡೆಯಿಂದ ಈ ಕಡೆ ಬರಬೇಕು. ಮೆಟ್ಲು ಹತ್ಕೊಂಡು ಬರ್ತಾಯಿದ್ದೋ. ಈವನ್ ಅಲ್ಲಿ ಎಕ್ಸ್ಕಲೇಟರ್ ಕೂಡ ಇದೆ, ಬಟ್ ಅದರಲ್ಲಿ ನಮ್ಮಮ್ಮ ಬರೋದಕ್ಕೆ ಎದ್ರುಕೋತಾರೆ, ಅದಕ್ಕೆ ನಡ್ಕೊಂಡೇ ಬಂದು. ಅಂತೂ ಇಂತೂ ಬಂದು ಸೀಟ್ ನಂಬರ್ ಎಲ್ಲ ಚೆಕ್ ಮಾಡಿ ಎಲ್ಲ ಕೂತ್ಕೊಂಡು, ಆಮೇಲೆ ಏನಂತ ಹೇಳಿದ್ರೆ ಬರೋ ಟೈಮಲ್ಲಿ ನಮ್ಮ ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಎಷ್ಟು ಬರ್ತಿತ್ತು ಅಂದರೆ ಅಷ್ಟು ಮಳೆ ಬರ್ತಿತ್ತು. ನಾನು ಆಗಲೇ ವಿಡಿಯೋದಲ್ಲಿ ಹೇಳ್ದಂಗೆ ಊಟ ತಗೋಗಿದ್ದು ಅಂತ ಹೇಳ್ಬಿಟ್ಟು, ಸೊ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಅಂದರೆ ವೆಡ್ನೆಸ್ಡೇ ರಾಹುಲ್ ಅವರ ಅಮ್ಮಂದು ಬರ್ಡೇ ಇತ್ತು, ಆಂಟಿದ್ ಬರ್ಡೇ ಇತ್ತು. ಸೊ ಟ್ರೈನಲ್ಲಿ ನಾವು ಕೇಕ್ ತಗೊಂಡೋಗೋಣ ಅಂತ ಪ್ಲಾನ್ ಮಾಡಿದ್ದೋ. ಹೋಗ ಅರ್ಜೆಂಟಲ್ಲಿ ಎಲ್ಲ ಮರ್ತೋಯ್ತು. ಸೊ ಅದರಿಂದ ಅಲ್ಲಿ ಸ್ಟೇಷನ್ ಹತ್ರ ಯಾವುದೋ ಇದ್ರ ಹತ್ರ ನಿಲ್ಸಿದ್ರು, ಲೈಕ್ ಬೆಂಗಳೂರಲ್ಲಿ ನಿಲ್ಸಿದ್ರು. ಅಲ್ಲಿ ಹೋಗಿ ಕೇಕ್ ತಗೊಂಡು, ಕೇಕ್ ಅಂದ್ರೆ ಮಾಮೂಲಿ ಬರುತ್ತೆ ನೋಡಿ, ಸ್ಲೈಸ್ ಆಫ್ ಕೇಕ್ಸ್ ಬರುತ್ತಲ್ಲ, ಅದು ತಗೊಂಡು ಅಲ್ಲೇ 12 o'clock ಆದಾಗ ಎಲ್ಲರೂ ವಿಶ್ ಮಾಡಿ ಸೆಲೆಬ್ರೇಟ್ ಮಾಡ್ದೋ. ತುಂಬಾನೇ ಚೆನ್ನಾಗಿತ್ತು. ಟ್ರೈನಲ್ಲಿ ವಿಶ್ ಮಾಡ್ದು ಆ್ಯಂಡ್ ಟ್ರೈನಲ್ಲೇ ಎಲ್ಲ ಸೆಲೆಬ್ರೇಷನ್ಸ್ಗಳಾಯಿತು. ಎಲ್ಲ ಚೆನ್ನಾಗಿತ್ತು. ಇದೊಳ್ಳೆ ಒಂಥರ ಕ್ಯೂಟೆಸ್ಟ್ ಮೆಮೊರೀಸ್ ಥರ ಇತ್ತು. ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗೂ ಇದೊಂದೊಳ್ಳೆ ಮೆಮೊರೇಬಲ್ ಬರ್ಡೇ ಅಂತಲೇ ಹೇಳ್ಬೋದು. ಅದು ಟ್ರೈನಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಆ್ಯಂಡ್ ಅವತ್ತಿನ ದಿನವೇ ನಾವು ಮಂತ್ರಾಲಯಕ್ಕೆ ಹೋಗಿದ್ದು, ರಾಯರ ದರ್ಶನ ಮಾಡಿ. ಆ ವಿಡಿಯೋಸ್ ಎಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಬಾಯ್.